ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಥರ್ಡ್ ಡೇ ಆಫ್ ದ ಕ್ರೂಸ್. ಇದು ಬೆಳಿಗ್ಗೆನೇ ಎದ್ಬಿಟ್ಟು ಅಫ್ಕೋರ್ಸ್ ಸೂರ್ಯ ಹುಟ್ಟೋದು ನೋಡಲೇಬೇಕಲ್ವ, ಅದು ಶಿಪ್ಪಲ್ಲಿದ್ದು. ಸೊ ಒಂದೊಂದು ದಿನ ಒಂದೊಂದು ಕಡೆ, ಯಾಕಂದರೆ ಮೂವ್ ಆಗ್ತಾ ಇರುತ್ತಲ್ಲ ಶಿಪ್, ಹಾಗಾಗಿ ಸೊ ಬೆಳಿಗ್ಗೆನೇ ಒಂದು ಸ್ವಲ್ಪ ಕಣ್ಣ ಮುಚ್ಚಲ್ಲೇ ಆಡ್ದ ಸೂರ್ಯ, ಯಾಕಂದರೆ ಕ್ಲೌಡ್ಸ್ ಇತ್ತು. ಆಮೇಲೆ ನಾವು ಬೇರೆ ಮಧ್ಯ ಇದ್ವಿ, ಅಲ್ಲಿ ಡೀಪ್ ಸೀಲಿದ್ವಿ, ಹಾಗಾಗಿ ಸ್ವಲ್ಪ ನಿಧಾನ ಆಯಿತು ಸೂರ್ಯ ಬರೋಕ್ಕೆ. ಬಟ್ ಸ್ಟಿಲ್ ಫೈನಲಿ ಹೀಗೆ ಒಂದು 7:15 ಕಾಣಿಸ್ಕೊಂಡ. ನೋಡಿಬಿಟ್ಟು ಅದನ್ನು ಅಲ್ಲಿಂದ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಅಲ್ಲಿ ನೋಡಿ ಆಮ್ಲೆಟ್ಟು, ಆಮೇಲೆ ಉಪ್ಪಿಟ್ಟು ಮಾಡಿದರು, ಆಮೇಲೆ ವಡೆ, ಆಮೇಲೆ ಇಡ್ಲಿ ಎಲ್ಲನೂ ಕೊಡ್ತಾರೆ. ನಮ್ಮದು ಸೌತ್ ಇಂಡಿಯನ್ ಹೆಂಗೆ ಬೇಕದೆಲ್ಲ. ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ವ್ಯೂ ಆಲ್ಸೋ. ತಿಂಡಿ ತಿನ್ಕೊಂಡು ಸಮುದ್ರ ನೋಡ್ಕೊಂಡು ಹೋಗೋದು. ಆಮೇಲೆ ಅಲ್ಲಿ ಭಾಳಷ್ಟು ಆ್ಯಕ್ಟಿವಿಟೀಸ್ ಇರುತ್ತೆ ಡೈಲಿ ಅಂತ ಹೇಳಿದೆ. ಸೊ ಥರ್ಡ್ ಡೇ ಎಲ್ಲ ಇರೋದ್ರಿಂದ ರಾಕ್ ಕ್ಲೈಂಬಿಂಗ್ ಎಲ್ಲ ಮಾಡೋರು, ಎಲ್ಲ ಒಂದು ಪ್ರಯತ್ನ ಮಾಡೋರು ಪರವಾಗಿಲ್ಲ, ಸುಮಾರು ಜನ ಮಾಡಿದ್ರು ಇದು. ಬಟ್ ಅಲ್ಲಿಂದ ತುಂಬ ಚೆನ್ನಾಗಿರುತ್ತೆ ವ್ಯೂ. ಒಂದು ಅಟೆಂಪ್ಟ್ ಮಾಡ್ತಾಯಿದ್ರು, ಎಲ್ಲರೂ ಟ್ರೈ ಮಾಡ್ತಾಯಿದ್ರು. ಅದಲ್ಲದೆ ಡ್ಯಾನ್ಸ್ಗಳು, ಸಾಂಗ್ಸು, ನೋಡಿ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದಾನೆ ಇವನು. ಸೊ ಎಲ್ಲರೂ ಕೂತ್ಕೊಂಡು ಇರೋರೆಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು ಅಲ್ಲಿ. ತುಂಬ ಚೆನ್ನಾಗಿತ್ತು. ಡ್ಯಾನ್ಸ್ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಎಲ್ಲರೂ ಮಾಡೋದು. ಸೊ ಆ ಪ್ರೋಗ್ರಾಮ್ ಎಲ್ಲ ಆದಮೇಲೆ ಅಲ್ಲೆಲ್ಲ ಇಷ್ಟೊಂದು ಹ್ಯಾಂಡಿಕ್ರಾಫ್ಟ್ಸ್ ಎಲ್ಲ ಇಟ್ಟಿದ್ದಾರೆ, ಶೆಲ್ಲಲ್ಲಿ ಮಾಡಿರೋ ಅಂಥದ್ದು. ತುಂಬಾ ಚೆನ್ನಾಗಿದೆ. ನೀವೇನಾದ್ರು ತೊಗೊಂಡು ಹೋಗ್ಬೇಕು, ಇಷ್ಟ ಇದ್ದರೆ ತೊಗೊಂಡು ಹೋಗ್ಬೋದು. ಆಮೇಲೆ ಡೆಕ್ 5 ಅಂತೂ ನನ್ನ ಫೇವ್ರೆಟ್ ಡೆಕ್, ಯಾಕಂದರೆ ಬ್ಯೂಟಿಫುಲ್ ವ್ಯೂ ಎಲ್ಲ ಸಿಗುತ್ತೆ ನಿಮಗೆ ಅಲ್ಲಿಂದ ನೋಡೋಕ್ಕೆ. ಆಮೇಲೆ ಆ ಜಾಗದಲ್ಲಿ ಜಾಸ್ತಿ ಜನನೂ ಇರೋದಿಲ್ಲ. ಆಮೇಲೆ ಇದು ಡ್ಯಾನ್ಸ್ ಪ್ರೋಗ್ರಾಮ್ ಆದಮೇಲೆ ಅಲ್ಲಿ ಶಾಪ್ಸ್ಲಿ ನೀವೇನಾದ್ರು ತೊಗೊಂಡಿದ್ರೆ ಅವ್ರಿಗೆಲ್ಲ ವೋಚರ್ಸ್ ಇರುತ್ತೆ, ಆ ವೋಚರ್ಸ್ ಅದನ್ನು ಯೂಸ್ ಮಾಡಿ. ಬರೆದು ಕೊಡ್ತಾರೆ. ಸೊ ಅಲ್ಲಿಂದ ನಾನು ಹೋಗಿದ್ದು ಡೆಕ್ ಹತ್ರ. ತುಂಬ ಚೆನ್ನಾಗಿರುತ್ತೆ, ವ್ಯೂ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಜನನೂ ಕಮ್ಮಿ ಇರ್ತಾರೆ, ಇಲ್ಲಿ ಎಲ್ಲ ಮೇಲೆ ಹೊಟ್ಟೋಗಿರ್ತಾರೆ, ಫುಡ್ ಕೋರ್ಟ್ಲಿರ್ತಾರೆ, ಇಲ್ಲಾಂದರೆ ಬೇರೆ ಜಾಗದಲ್ಲಿರ್ತಾರೆ. ಆದರೆ ಇಲ್ಲಿ ಮಾತ್ರ ತುಂಬ ಕಮ್ಮಿ, ಲಿಮಿಟೆಡ್ ಪೀಪಲ್ ಇರ್ತಾರೆ. ಸೊ ನಂಗೆ ತುಂಬ ಇಷ್ಟ ಈ ಜಾಗ. ಇಲ್ಲಿ ಬಂದು ಕೂತ್ಕೊಳ್ಳೋಕ್ಕೆ, ನೋಡೋಕ್ಕೆ, ಸಮುದ್ರನ ಮೆಡಿಟೇಷನ್ ಮಾಡೋಕ್ಕೆಲ್ಲ ಭಾಳ ಸುಂದರವಾದಂಥ ಜಾಗ ಇದು. ಇದು ಡೆಕ್ 5 or 6 ಮರ್ತೋಯ್ತು ನನಗೆ. ತುಂಬ ಪೀಸ್ಫುಲ್ಲಾಗಿರುತ್ತೆ ಈ ಜಾಗ ಅಂತೂ. ಈ ಸಮುದ್ರ ಅಂತೂ ಈ ಸರಿ ಭಾಳ ಶಾಂತವಾಗಿತ್ತಂತೆ. ಸೊ ಅಲ್ಲಿ ಕೆಲಸ ಮಾಡೋ ಹುಡುಗರೆಲ್ಲ ಹೇಳ್ತಾಯಿದ್ರು ಈ ಸರಿ ತುಂಬ ಶಾಂತವಾಗಿದೆ ಸಮುದ್ರ, ಇಲ್ಲಾಂದರೆ ಒಂದು ಸ್ವಲ್ಪ ವೈಬ್ರೇಷನ್ಸ್ ಇರುತ್ತೆ, ಆದರೆ ಆ ಥರ ಏನೂ ಆಗಿಲ್ಲ ಅಂತ ಹೇಳಿದ್ರು. ಸೊ ಪ್ರಾಬಬ್ಲಿ ನಾವು ಹೋಗಿದ್ದು ವೆರಿ ಗುಡ್ ಟೈಮ್ ಅನಿಸುತ್ತೆ. ನೋಡಿ ಈ ಸ್ಪಾಟ್ ನನಗೆ ಭಾಳ ಇಷ್ಟವಾಗಿರೋದು. ಚೇರ್ಸ್ ಹಾಕ್ಬಿಟ್ಟಿರ್ತಾರೆ. ಇವಾಗ ಯಾರೋ ಹುಡುಗಿರೆಲ್ಲ ಏನೋ ಶೋ ಮಾಡ್ಕೊಳ್ತಾ ಇದ್ದಾರೆ, ರೀಲ್ಸ್ ಮಾಡ್ತಾಯಿದ್ದಾರೆ, ರೀಲ್ಸ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಅವರೇನೋ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು. ಇಲ್ಲ ಅಂದರೆ ಇಲ್ಲಿ ಯಾರೂ ಇರೋದಿಲ್ಲ ಸಾಮಾನ್ಯವಾಗಿ. ಆರಾಮಾಗಿ ಕೂತ್ಕೋಬೋದು, ಬೆಳಗಿನ ಜಾವನೂ ಬಂದು ಕೂತ್ಕೋಬೋದು.
ಸೊ ಇಡೀ ಶಿಪ್ನ ಒಂದು ರೌಂಡ್ ಹೊಡೆದಿದ್ದೆ ನಾನು ಏನೇನಿದೆ ಅಂತ ನೋಡೋಕ್ಕೆ. ಸೊ ಇಲ್ಲಿ ಹೋಗಿದ್ದೆಲ್ಲ ಯಾರೂ ಇರಲಿಲ್ಲ, ಒಂದು 2-3 ಜನನೇ ಇದ್ದಿದ್ದು. ಸೊ ಬ್ಯೂಟಿಫುಲ್ ವ್ಯೂ ಇತ್ತು, ಮೇಲೆ ತನಕ ಹತ್ಬೋದು. ಮೋಸ್ಟ್ಲಿ ಪ್ರಾಬಬ್ಲಿ ಮೇಲೂ ರೂಮ್ಸ್ ಇದೆ ಅನಿಸುತ್ತೆ, ಬಾಲ್ಕನಿ ಎಲ್ಲ. ಆದರೆ ಅವ್ರು ಯಾರೂ ಆಚೆ ಬಂದಿರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಒಳಗೆ ಶಿಪ್. ಯಾರೂ ಇಲ್ಲ, ಒಂದೇ ಒಂದು ಲೇಡಿ ಇದ್ದಾರೆ ಅಷ್ಟೇ. ಮೇಲಿಂದನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಸಮುದ್ರ. ಇಲ್ಲೆಲ್ಲ ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೋಬೋದು. ಇಲ್ಲೆಲ್ಲ ಇಲ್ಲಿ ಇಂಡಿಯಾಲಿ ಒಂದು ಸ್ವಲ್ಪ ಶಿಪ್ಲೆಲ್ಲ ಓಡಾಡೋದು ಕಮ್ಮಿ, ಬಟ್ ಬೇರೆ ಕಂಟ್ರೀಸ್ಲೆಲ್ಲ ಅವರು ದೇ ಪ್ರಿಫರ್ ಗೋಯಿಂಗ್ ಇನ್ ಶಿಪ್, ಯಾಕಂದರೆ ಎಲ್ಲ ಫೆಸಿಲಿಟೀಸು ಇಲ್ಲಿರುತ್ತಲ್ಲ, ಹಾಗಾಗಿ ಅವ್ರು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಫಸ್ಟ್ ಇದೊಂಥರ ಹೊಸ ಅನುಭವ ನಮಗೆ, ಅದೇ ಭಾಳ ತುಂಬ ಚೆನ್ನಾಗಿರೋ ಅನುಭವ. ಸೊ ಈವ್ನಿಂಗ್ ಆಯಿತು, ಈವ್ನಿಂಗ್ ಸ್ನ್ಯಾಕ್ಸ್ ವಡಾಪಾವು, ಕಡಲೆಪುರಿ ಅಂತೂ ಯಾವಾಗಲೂ ಇರುತ್ತೆ, ಆಮೇಲೆ ಬಜ್ಜಿನೇನು ಕೊಟ್ಟಿದ್ರು, ಎಲ್ಲನೂ ಚೆನ್ನಾಗಿರುತ್ತೆ ಇವರು ಕೊಟ್ಟಿರೋದು. ಆಮೇಲೆ ಈವ್ನಿಂಗ್ ಎಲ್ಲ ಡ್ಯಾನ್ಸು ಇತ್ತು, ಡ್ಯಾನ್ಸ್ ಮಾಡ್ತಿದ್ದಾರೆ. ಖುಷಿಯಾಗಿದ್ದಾರೆ. ಆಮೇಲೆ ಈವ್ನಿಂಗ್ ಬಂದ್ಬಿಟ್ಟು ಬಾಲಿವುಡ್ ಅದೂ ಪರವಾಗಿಲ್ಲ, ಎವ್ರಿ ಡೇ ಒಂದೊಂದು ಶೋ ಇರುತ್ತೆ, 3 ದಿನ ಆಮೇಲೆ ಈವ್ನಿಂಗ್ ಹೋದೆ ಆ್ಯಸ್ ಯೂಶುವಲ್. ನಾನು ಬ್ಯಾಕ್ ಆಫ್ ದ ಶಿಪ್ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಊಟ ಮಾಡಿ ನಾವು ಹೊರಟ್ವಿ. ನಾನು ಹೇಳಿದಂಗೆ ಎವ್ರಿ ಡೇ ಐಟನರಿ ಕೊಟ್ಬಿಡ್ತಾರೆ, ಆ ಟೈಮ್ ನೋಡಿಕೊಂಡು ನೀವು ಅದಕ್ಕೆ ತಕ್ಕಂಗೆ ಹೋಗಬೇಕು. ಸೊ ನೈಟೆಲ್ಲ ಮತ್ತೆ ಡ್ಯಾನ್ಸ್ ಎಲ್ಲ ಇತ್ತು, ಸೊ ಎಲ್ಲ ಮಾಡ್ಕೊಂಡಿದ್ರು. ಆಮೇಲೆ ಹೋಗಿ ಎಲ್ಲ ರಾತ್ರಿ 1 ಗಂಟೆ ಅಷ್ಟೊತ್ತಾಯಿತು ಮನೆ ಬಂದ್ಕೊಳ್ಳೋ ಅಷ್ಟೊತ್ತಿಗೆ, ಯಾಕಂದರೆ ನೆಕ್ಸ್ಟ್ ಎಲ್ಲ ಹೊರಟು ಬರಬೇಕಲ್ಲ. ಸೊ ತುಂಬ ಚೆನ್ನಾಗಿತ್ತು, ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಇದು. ಮಸ್ಟ್ ಟ್ರೈ, ಅಟ್ಲೀಸ್ಟ್ ಒಂದು ಸರಿ ಆದರೆ ಇದು ನೀವು ಖಂಡಿತವಾಗ್ಲೂ ಹೋಗಲೇಬೇಕು. ಯಾಕಂದರೆ ನಾವು ಹೋಗ್ತಾ ಇರ್ತೀವಿ ಬೇರೆ ಕಡೆ ಟ್ರೈನು ಬಸ್ಸು ಇದರಲ್ಲೆಲ್ಲ, ಬಟ್ ಇದಂತೂ ಒಂದು ವಿಭಿನ್ನವಾದ ಅನುಭವ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಇಷ್ಟ ಆಗಿದ್ದರೆ ನಿಮಗೆ ಗೊತ್ತು ಏನು ಮಾಡಬೇಕು ಅಂತ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಯು ಆಲ್ ಹ್ಯಾವ್ ಎ ಗುಡ್ ಡೇ. ಟೇಕ್ ಕೇರ್. ಬಾಯ್.